ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ. ಸೊ ಮೊದಲ 3 ದಿವಸ ಫ್ಯಾನ್ಸ್ಗಳ ಸಿನಿಮಾ ಆಗಿರುತ್ತೆ, ಫ್ಯಾನ್ಸ್ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ. ಆ ನಂತರ ಬರೋ ಪ್ರೇಕ್ಷಕರು, ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಅನ್ನೋದು ಈ ಬದನೆಕಾಯಿ ಆಗಲ್ಲ. ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ, ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಅದು ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ ನಾವು. ನನಗೇನು ಕೆಲಸ ಇಲ್ವಾ? ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರಾ, ಮಾಡ್ಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರತ್ನ ಥಿಯೇಟರ್ 10 ಶೋ, ಅದು 10 ಗಂಟೆ ಶೋ, 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡು ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆ ಥರ ಇದೆ ಬಳಗ ಅಂತಂದ್ರು. ಈಗ ಅವ್ರನ್ನ ವೀಕ್ಷಕರ ತಗೋತಿರೋ ಫ್ಯಾನ್ಸ್ ಅಂತ ತಗೋತಾರೆ. ಇಟ್ಸ್ ನಾಟ್ ಡೀಲ್. ಕನ್ನಡ ಸಿನಿಮಾ ನೋಡೋಕೆ 10 ಗಂಟೆ ರಾತ್ರಿ ಆ ಚಳಿಯಲ್ಲಿ, ನೆನ್ನೆ ಇಲ್ಲ ಒಂದು ವೀಕ್ ಡೇಸ್ ಅಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್ ಬಂದಿದ್ದಾರೆ ಅಂದ್ರೆ ನೀವು ಹೇಳಿ. ಅವ್ರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಇದೆ. ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು. ಬರ್ತಾ ಇರೋದು ಎಲ್ಲಿಂದ? ನಿಮ್ ಲೋಗೋ ಹಾಕೊಂಡು ಇದನ್ನ ನಂಬ್ತಾರ ಹೇಳಿ. ಈಗ ಏನಾರು ಅದೆಲ್ಲ ನೆಗೆಟಿವ್ ಆಗ್ತಾ ಇದೆ ಅಂದ್ರೆ ನೀವೇನ್ ಮಾಡ್ಬೇಕು? ಅಯ್ಯ ಸುದೀಪ್ ಅವ್ರೊಬ್ಬರಲ್ಲ, ನನ್ನ ಮಕ್ಕಳ ನಾವು ಇದೀವಿ, ನಮ್ ಲೋಗೋಗೆ ಕೈ ಹಾಕ್ತೀರ ಅಂತ ನೀವು ರುಚಿಗೆ ತೋರಿಸ್ಬೇಕು. ಆ ರುಚಿಗೆ ಎದ್ದೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ನಮ್ದನ್ನ ನಾವು ಕಾಪಾಡ್ಕೊಂಡ್ವಿ, ನಿಮ್ದು ನೀವು ಕಾಪಾಡ್ಕೊಳ್ಳಿ. ಅಲ್ಲಿದ್ದೀವಿ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಗೆಲ್ಬೇಕು, ಸುದೀಪ್ ಅವರೇ ಬಂದು ರೆಡಿ, ನಾನು ಗೊತ್ತಿಲ್ಲ, ಸೇರ್ಕೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಸಿನಿಮಾ ನೀವು ಕಾಪಾಡಿ, ನಿಮ್ ಲೋಗೋ ನಾವು ಕಾಪಾಡ್ತೀವಿ.